ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರೇಕ್ಷಕರಿಗೆ ಒಂದಿಷ್ಟು ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸೋದು ಅಂದರೆ ನಿರ್ದೇಶಕ ಉಪೇಂದ್ರ. ಬರೀ ಕ್ಯೂರಿಯಾಸಿಟಿ ಹುಟ್ಟಿಸೋದು ಅಷ್ಟೇ ಅಲ್ಲ, ಒಂದಿಷ್ಟು ತಲೆಗೆ ಹುಳ ಬಿಟ್ಬಿಡ್ತಾರೆ. ಅವ್ರದ್ದು ಯಾವುದೇ ಸಿನಿಮಾ ತೊಗೊಳ್ಳಿ, ಅಲ್ಲೊಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತದೆ. ಪೋಸ್ಟರ್ ಇರ್ಬೋದು, ಟೈಟಲ್ ಇರ್ಬೋದು, ಒಂದಿಷ್ಟು ಹುಳ ಬಿಟ್ಬಿಟ್ಟು ಇದನ್ನು ಗೆಸ್ ಮಾಡಿ ಅಥವಾ ಏನೋ ಸಿನಿಮಾ ನೋಡಬೇಕು ಅನ್ನೋ ಕಾತರ ಕೂಡ ಹೆಚ್ಚಿಸ್ಬಿಡ್ತಾರೆ. ಈಗ ಅವರು UI ಸಿನಿಮಾ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ. ಏನಂದರೆ UI ಸಿನಿಮಾ ಟೀಸರು ಅಲ್ಲ, ಟ್ರೇಲರು ಅಲ್ಲ, ಇದು ವಾರ್ನರ್ ಅಂತೆ. ಹಾಗಾದರೆ ವಾರ್ನರ್ ಅಂದ್ರೇನು? ಡಿಸೆಂಬರ್ 2ನೇ ತಾರೀಕಿಗೆ ವಾರ್ನರ್ ರಿಲೀಸ್ ಆಗುತ್ತೆ. ಅರೆ, ಟೀಸರು ಗೊತ್ತಿಲ್ಲ, ಟ್ರೇಲರು ಗೊತ್ತಿಲ್ಲ, ಇದ್ಯಾದಪ್ಪ ವಾರ್ನರ್ ಅಂತಂದರೆ ಏನು? ಈ ರೀತಿಯ ಒಂದು ಸಣ್ಣ ಕುತೂಹಲ ಮತ್ತು ಪ್ರಶ್ನೆ ಅಷ್ಟೇ ಅಲ್ಲ, ಈ ರೀತಿಯ ಮೂಲಕ ಉಪೇಂದ್ರ ಜನಗಳಿಗೆ ಹುಳವನ್ನು ಬಿಟ್ಟಿದ್ದಾರೆ. ಅಂದರೆ ವಾರ್ನರ್ ಅನ್ನೋ ಹುಳ. ಹಾಗಾದರೆ ಅವರ ಅರ್ಥದಲ್ಲಿ ವಾರ್ನರ್ ಅಂದರೆ ಟ್ರೈಲರ್ ಅಂತ. ಸೊ ಹೊಸ ಭಾಷೆ. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಟೀಸರ್ ಗೊತ್ತು, ಟ್ರೈಲರ್ ಗೊತ್ತು, ವಾರ್ನರ್ ಏನು ಗೊತ್ತು? ವಾರ್ನರ್ ಈಗ ಹೊಸ ಪದ ಬಳಕೆಯ ಮೂಲಕ ಪರಿಚಯ ಮಾಡ್ತಾ ಇರ್ತಕ್ಕಂಥದ್ದು ಉಪೇಂದ್ರ ಅವರ ಹೊಸ ಟೆಕ್ನಿಕ್ ಅಂತ ಹೇಳ್ಬೋದು. ಏನೇ ಮಾಡಿದ್ರೂ ಒಂದು ಹೊಸತನ ಇರಬೇಕು, ಹೊಸದಾಗಿ ಕಾಣಿಸ್ಬೇಕು ಅನ್ನೋ ಹಪಾಹಪಿ ಉಪೇಂದ್ರ ಅವ್ರದ್ದು. ಈಗಿಂದಲ್ಲ, ಮೊದಲನೇ ಸಿನಿಮಾದಿಂದನೂ ಕೂಡ ಅವರು ಹಾಗೇನೆ. ಒಂದು ಪೋಸ್ಟರ್ ಮೂಲಕ ಸುದ್ದಿ ಮಾಡ್ತಾರೆ, ಒಂದು ಟೈಟಲ್ ಮೂಲಕ ಕುತೂಹಲನ ಕೆಳಿಸ್ತಾರೆ. ಹಾಗೆ ಈಗ ಏನು ಕಬ್ಜಾ ಮಾಡಿದ್ರು, ಕಬ್ಜಾ ನಂತರ ದಿನಗಳಲ್ಲಿ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೆ ಉಪೇಂದ್ರ ನಿರ್ದೇಶನಕ್ಕೆ ಕೈ ಹಾಕ್ತಾರೆ, ನಿರ್ದೇಶನದ ಜೊತೆಗೆ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ. ಸೊ ಅದೇ UI. ಅದನ್ನು ನಾನು ಮತ್ತು ನೀನು ಅಂತಲೂ ಅನ್ಕೋಬೋದು, ಅಥವಾ ನೀನು ಮತ್ತು ನಾನು ಅಂತಲೂ ಅನ್ಕೋಬೋದು. ಒಟ್ಟಾರೆ ಪದೇ ಪದೇ ನಾನು ನಾನು ಅಂತ ಹೇಳ್ತಾ ಇದ್ದಂಥ ಉಪೇಂದ್ರ ಆ ನಾನುನ ಹಿಡ್ಕೊಂಡು ಈಗ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದಾರೆ. ಅದೇ UI. ಡಿಸೆಂಬರ್ 20ನೇ ತಾರೀಕು ಈ ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗ್ತಾಯಿದೆ. ಬಹುಭಾಷೆಗಳಲ್ಲಿ ಈ ಸಿನಿಮಾ ತೆರೆ ಕಾಣ್ತಾ ಇದೆ. ಸದ್ಯ ಡಿಸೆಂಬರ್ 2ನೇ ತಾರೀಕಿಗೆ ಸಾಕಷ್ಟು ನಿರೀಕ್ಷೆನ ಹುಟ್ಟಿಸಿದೆ ಈ ಸಿನಿಮಾ. ಯಾಕೆ ಅಂದರೆ ಅದೇ ಹೇಳ್ದಂಗೆ ವಾರ್ನರ್ ರಿಲೀಸ್ ಆಗ್ತಾಯಿದೆ. 11:07 ವಾರ್ನರ್ ಎಲ್ಲ ಕಡೆ ಹರಡುತ್ತೆ. ಹಾಗಾದರೆ ವಾರ್ನರ್ ಏನು ಎಂಬ ಕುತೂಹಲಕ್ಕೆ ನೀವು ಡಿಸೆಂಬರ್ 2ನೇ ತಾರೀಕು 11 ಗಂಟೆವರೆಗೂ ಕಾಯಲೇಬೇಕು. ಉಪೇಂದ್ರ ಅವರ ಪ್ರಕಾರ ಟೀಸರು, ಟ್ರೇಲರು ಎಲ್ಲ ಕಾಮನ್ ವರ್ಡ್ಗಳು. ಆದರೆ ಏನಾದರೂ ಡಿಫ್ರೆಂಟಾಗಿ ಹೇಳಬೇಕು, ಡಿಫ್ರೆಂಟಾಗಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ವಾರ್ನರ್ ಡಿಸೆಂಬರ್ 2, 11/7 ಅಂತ ಹಾಕಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಷಯವನ್ನು ಹಂಚಿಕೊಂಡಂಥ ಉಪೇಂದ್ರ ಅವರನ್ನು ಅವರ ಫ್ಯಾನ್ಸ್ ಸಾಕಷ್ಟು ಜನ ಶುಭಾಶಯ ಕೋರಿದ್ದಾರೆ. ಅಷ್ಟೇ ಅಲ್ಲ, ವಾರ್ನರ್ ಅಂದರೆ ಏನು ಅನ್ನೋ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೆಲವರು ಡೇವಿಡ್ ವಾರ್ನರ ಅಂತ ಕೇಳ್ತಾ ಹೋಗ್ತಾರೆ. ನಿಮಗೆಲ್ಲ ಗೊತ್ತು, ಡೇವಿಡ್ ವಾರ್ನರ್ ಆಸ್ಟ್ರೇಲಿಯಾ ಕ್ರಿಕೆಟರ್. ಬಟ್ ಆ ವಾರ್ನರ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಉಪೇಂದ್ರ ಅವರು ಹುಟ್ಟು ಹಾಕಿದಂಥ ಹೊಸ ಪದ ವಾರ್ನರ್. ಸೊ ಇದು ಟ್ರೇಲರ್ಗೆ ಸಂಬಂಧಪಟ್ಟಂಥ ಒಂದು ಪದ ಅಂತ ಅವರ ಭಾಷೆಯಲ್ಲಿ ಹೇಳೋದಾದರೆ. ಸೊ ಸದ್ಯಕ್ಕೆ ನಿರೀಕ್ಷೆ ಹುಟ್ಟಿಸಿದ್ದಾರೆ. ಡಿಸೆಂಬರ್ 2ನೇ ತಾರೀಕು ಆ ವಾರ್ನರ್ ರಿಲೀಸ್ ಆಗ್ತಾಯಿದೆ. ಡಿಸೆಂಬರ್ 20ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸಿನಿಮಾ ನೋಡೋದಕ್ಕೆ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಂದರೆ ಉಪೇಂದ್ರ ತುಂಬ ದಿನಗಳ ಬಳಿಕ ಆ್ಯಕ್ಷನ್ನ ಕಟ್ಟನ್ನು ಹೇಳ್ತಾ ಇದ್ದಾರೆ. ಸೊ ಅದು UI ಸಿನಿಮಾ ಮೂಲಕ ಎಲ್ಲರನ್ನೂ ಕೂಡ ನೋಡುವ ಕಾತುರವನ್ನು ಹೆಚ್ಚಿಸಿದ್ದಾರೆ. ಸೊ ಉಪೇಂದ್ರ ಅವರಿಗೆ ತಮ್ಮದೇ ಆದಂಥ ಒಂದು ಫ್ಯಾನ್ಸ್ ಬೇಸ್ ಇದೆ. ಆರಂಭದಿಂದ ಕೂಡ ಅವ್ರಿಗೊಂದಿಷ್ಟು ಜನ ಸಿನಿಮಾ ನೋಡೋ ವರ್ಗ ಇದೆ. ಅವ್ರು ಯಾವ ಸಿನಿಮಾ ಮಾಡಿದ್ರು ಕೂಡ ನೂಕು ನುಗ್ಗಲಾಗಂಥ ಜನ ಅವರಿಗೆ ಇದ್ದಾರೆ. ಆದರೂ ಕೂಡ ಉಪೇಂದ್ರ ಏನೇ ಮಾಡಿದ್ರು ತುಂಬ ನೀಟಾಗಿ ಮಾಡಬೇಕು ಅನ್ನೋ ಅರ್ಥದಲ್ಲಿ UI ಸಿನಿಮಾನ ತುಂಬ ಕಾಳಜಿಯಿಂದ ಮಾಡಿದಂಥ ಸಿನಿಮಾ. ಈ ಸಿನಿಮಾದ ಕತೆಗಾಗಿ ಸಾಕಷ್ಟು ವರ್ಷಗಳನ್ನು ಕೂಡ ಅವರು ಮೀಸಲಿಟ್ಟಿದ್ರು. ಹೇಳ್ತಾನೆ ಇದ್ದರು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅದಕ್ಕಾಗಿ ಡೈರೆಕ್ಷನ್ ಮಾಡ್ತಾ ಇಲ್ಲ, ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಅಂತ. ಸೊ UI ಕತೆ ಅದೇ ಅವರ ಹೊಸ ಕನಸು, ಹೊಸತನದ ಕತೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಸಿನಿಮಾ ರಿಲೀಸಿಗೆ ರೆಡಿ ಆಗ್ತಾಯಿದೆ. ಡಿಸೆಂಬರ್ 20ಕ್ಕೆ ಏನು ರಿಲೀಸ್ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಈಗಿಂದಲೇ ಸಿನಿಮಾ ತಂಡ ತಯಾರಿ ನಡೆಸ್ತಾ ಇದೆ. ಲಹರಿ ಸಂಸ್ಥೆ ಮತ್ತು KP ಶ್ರೀಕಾಂತ್ ಇವರು ಜೊತೆಗೂಡಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಲಹರಿ ಸಂಸ್ಥೆಯ ಮನೋಹರ್ ನಾಯ್ಡು ಅವರು ಬಿಗ್ ಬಜೆಟ್ಟು ಸಿನಿಮಾನ ನಿರ್ಮಾಣ ಮಾಡಿ ಈಗ ಪ್ರೇಕ್ಷಕರ ಮುಂದೆ ತೋರಲಿಕ್ಕೆ ರೆಡಿ ಆಗ್ತಾಯಿದ್ದಾರೆ. ಅದೇ ಇರಲಿ,
ಉಪೇಂದ್ರ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅಲ್ಲಿ ಒಂದಿಷ್ಟು ಸುದ್ದಿ ಆಗ್ತದೆ. ಈ ಸಿನಿಮಾ ಟೈಟಲಿಂದ ಸುದ್ದಿ ಆಯಿತು, ಪೋಸ್ಟರಿಂದ ಸುದ್ದಿ ಆಯಿತು. ಅಷ್ಟೇ ಅಲ್ಲ, ಆರಂಭದಲ್ಲಿ ಒಂದು ಬೀಟ್ ಸಾಂಗ್ ಬಂತು, ಅದು ಕೂಡ ಟ್ರೋಲ್ ಆಗುತ್ತೆ ಅನ್ನೋ ಸಾಂಗು. ತುಂಬ ಅದ್ಭುತವಾಗಿ ಈಗಿನ ಟ್ರೆಂಡಿಗೆ ತಕ್ಕಂಥ, ಈಗಿನ ವಾಸ್ತವದ ನೆಲೆಗಟ್ಟಿನಲ್ಲಿ ಏನೆಲ್ಲ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಅವೆಲ್ಲವನ್ನು ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ರು. ನಿಜಕ್ಕೂ ಅದು ಸಾಕಷ್ಟು ವೈರಲ್ ಆಯ್ತು ಸಾಂಗು. ವೈರಲ್ ವಿಷಯನೇ ಇಟ್ಕೊಂಡು ಸಾಂಗ್ ಮಾಡಿ ವೈರಲ್ ಮಾಡಿಕೊಂಡ್ರು. ಇದು ಉಪೇಂದ್ರ ಅವರಿಗೆ ಇರ್ತಕ್ಕಂಥ ತಾಕತ್ತು. ಹಾಗಾಗಿ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷಣೆ ಇಟ್ಕೊಂಡಿರ್ತಕ್ಕಂಥ ಅವರ ಫ್ಯಾನ್ಸ್ ಸದ್ಯ ಡಿಸೆಂಬರ್ 2ಕ್ಕೆ ಕಾಯ್ತಾ ಇದ್ದಾರೆ ಸಿನಿಮಾದ ವಾರ್ನರ್ನ ನೋಡಲಿಕ್ಕೆ. ಹಾಗಾದರೆ ಅವರ ವಾರ್ನರ್ ಹೇಗಿರುತ್ತೆ ಅನ್ನೋದಕ್ಕೆ ಡಿಸೆಂಬರ್ 2ನೇ ತಾರೀಕಿನವರೆಗೂ ನಾವು ಕೂಡ ಕಾಯೋಣ. ಡಿಸೆಂಬರ್ 20ಕ್ಕೆ ಈ ಸಿನಿಮಾ ಎಲ್ಲರ ಮುಂದೆ ದರ್ಶನ ಆಗುತ್ತೆ.